ಒಬ್ಬಾಕಿ ಬಂದಿ ಅಲ್ಬೇ ಹುಡುಗಿ ಎಲ್ಲಿ ಬಿಟ್ಟು ಬಂದಿ? ಯವ್ವ ನನಗಂತ ಹಿಡಿದು 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 ಸಾಕಾತ್ ನಿನ್ನ ಮಗಳನ್ನ. ಅದಕ್ಕೆ ಅಂಗನವಾಡಿ ಚಲೋ ಇತ್ತ ಕುಂದ್ರಿಸಿ ಬಂದಾನೆ ಒಂದು ಗಳಿಗೆ ಕುಂದ್ರವಲ್ದಕ್ಕ ಅಂತೇಳಿ. ಅಲ್ಲ ಬೇ ಆಕಿನ ಸಣ್ಣಕ್ಕಿದಾಳ, ಒಬ್ಬಾಕಿನ ಕುಂದ್ರಿಸಿ ಬಂದಾನೆ ಅಂತೆಲ್ಲ. ಜೊತೆ ನೀನು ಇರ್ಬೇಕ ಬೇಡ? ಒಂದು ಗಳಿಗೆ ಕುತ್ಕೊಂಡಿದ್ದು ಕರ್ಕೊಂಬರ್ಬೇಕಿಲ್ಲ? ನಿಂದರ ಏನೈತೆ ಮನ್ಯಾಗ ಹರ್ಕತ್ತಿನ ಕೆಲಸ, ಹಂಗೆ ಬಂದುಬಿಟ್ಟೆವ ಮನೆಗೆ. ಆ ಹುಡುಗಿ ಒಂದ ಸಾಲ ಕುಂದ್ರಿಸಿ ಬಂದಿರೋದು ನಮ್ಮ ಅತ್ತೆಗೆ ಎಲ್ಲರೂ ಗೊತ್ತಾತಂದ್ರೆ ಯವ್ವ ನಿನ್ನಂತೂ ಉಳಿಸಲ್ಲ ಬೇ. ನಮ್ಮ ಅತ್ತೆ ನಿಮ್ಮ ಅತ್ತಿ ಮನೆಯಾಗಿಲ್ಲ ಅಂತೇಳಿ ಗೊತ್ತಾಗಿ ನಾ ಹುಡುಗಿನ ಸಾಲೆ ಬಿಟ್ಟು ಬಂದಾನಿ. ಏನಾಗಂಗಿಲ್ಲ ಸುಮ್ಮನಿರು. ನಾಳೆ ಗಿರ್ಮೆಂಟಿಗೆ ಹಚ್ತಿಯಲ್ಲ ನೀನು, ಅವಾಗ ಸುಮ್ಮನೆ ಹೊಕ್ಕಾಳ. ಇಲ್ಲಾಂದ್ರೆ ಅಳ್ಕಂತ ಕುಂದಿರ್ತಾಳ. ಅಷ್ಟು ರೊಕ್ಕ ಕೊಟ್ಟು ಸುಮ್ಮನೆ ಮನ್ಯಾಗ ಇಟ್ಕೋಬೇಕಾಕತ್ತೆ ನೋಡಿ ಹುಡುಗಿನ ಸಾಲೆ ಕಳ್ಸೋದು ಬಿಟ್ಟು. ಶಾಂತಕರ ಅದಿರೇನ್ರಿ ಮನ್ಯಾಗ? ಶಾಂತಕರ ಮನ್ಯಾಗಿಲ್ರಿ, ಹೊರಗೆ ಹೋಗ್ಯಾರ. ಯವ್ವ ಸುಮ್ಮನಿರ ಬೇ, ಮನೆತನ ಕೇಳ್ಕೊಂಬಂದಾರ ಅತ್ತೆರ್ನ. ನೀನು ಅವ್ರ ಮನೆಯಾಗಿಲ್ಲ ಅಂತಂದು ಹೇಳಿದ್ರೆ ಹೆಂಗೆ? ಏನು ಎತ್ತ ಕೇಳಂತ ತಡಿ. ಬರ್ರಿ ಅಕ್ಕರ ಒಳ ಬರ್ರಿ. ಶಾಂತಕ್ಕಿಲ್ಲದ್ರೆ ಏನಾತು? ಅವ್ರು ದೊಡ್ಡ ಸೊಸಿ ಇಲ್ಲೇನ ಸುನಂದ? ಕರಿಯವ ಆಕೆನಾರ. ನಾನು ಶಾಂತಕರ ಸೊಸಿನ ತಗೊಳ್ರಿ, ಹೇಳ್ರಿ ಏನಿತ್ತು? ಹೌದೇನವ, ನಿನ್ನ ಭಾಳ ನೋಡಿಲ್ಲಲ್ಲ, ಹಂಗಾಗಿ ನನಗೆ ಗುರ್ತಾಗಲಿಲ್ಲ. ಅದಕ್ಕೆ ನಿಮ್ಮ ಅಕ್ಕನ ಕರಿ ಅಂದೆ. ಆಕೆ ಆದ್ರೆ ಇಲ್ಲಿ ಉಣ್ಯಾಗ ಓಡಾಡ್ಕೊಂತ ಇರ್ತಾಳಲ್ಲ, ನೋಡೇನ ಆಕಿನ. ಹೆಂಗಾರ ಆಗ್ಲಿ ಆಕಿನ ಕರೆದು ಬಿಡು ಒಂದು ಮಾತು. ಅದಾಳಿಲ್ಲ ಆಕ್ಯಾರ ಮನ್ಯಾಗ? ಅದಾಳ ತಡ್ರಿ ಕರಿತೇನೆ. ಯಾರು ಬಂದಾರ ಸುಷ್ಮಾ? ಓ ಸುಮಿತ್ರಕ್ಕರ, ಬರ್ರಿ ಕುತ್ಕ ಬರ್ರಿ ಅಕ್ಕರ. ಆರಾಮದಿರಿ? ಯಾಕೆ ಭಾಳ ದಿನಕ್ಕೆ ಬಂದ್ರಿ ನೋಡ್ರಿ. ಹೂನವ, ನಾಳೆ ನನ್ನ ಮೊಮ್ಮಗನ ಬರ್ತಡೇ ಐತೆ. ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಕಳಿಸ್ಬಿಡು ಶಾಂತಕರನ್ನ ಮತ್ತು ಅಣ್ಣಾರನ್ನ ಅಂತ ಹೇಳೋಗೋಣ ಅಂತ ಬಂದೆ. ಮತ್ತು ನೋಡಿದ್ರೆ ಅವ್ರ ಮನ್ಯಾಗ ಇದ್ದಿಲ್ಲ. ಈ ತಾಯಿ ನನಗೆ ಗೊತ್ತು ಸಿಗಲಿಲ್ಲ ಯಾರೇನ ಅಂತಂದು. ಮತ್ತು ಕೇಳಿದ್ರೆ ಅಂದ್ರೆ ಅವ್ರ ನಾನು ಸಣ್ಣ ಸೊಸಿರಿ ಅಂತಂದು. ಹೌದ್ರಿ, ಈಕಿ ನಮ್ಮ ಮೈದನ ಹೆಂಡ್ತಿ. ಈಗ 2ನೇದ್ದು ಹುಡುಗಿ ಆಗೈತಿ ಅಂದ್ರಲ್ಲ, ಈಕಿಗೆ ಏನದು? ಹ್ಞೂ ರೀ, 1ನೇದ್ದು ಹೆಣ್ಣು ಹುಡುಗಿ, 2ನೇದ್ದು ಹುಡುಗಿನ ಆಗೈತಿ. ಏನು ಮಾಡ್ತೀನಿ ನೋಡವ, ಬೇಕಂದ್ರೆ ಬೇಕಂದದ್ದು ಕೊಡೋದಲ್ಲ ದೇವ್ರು. ನಿಂದು ಚಲೋ ಬಿಡು, ಭಾಳ ದಿನಕ್ಕಾದ್ರನ ಗಂಡು ಹುಡುಗನ ಹಿಡಿದ್ಬಿಟ್ಟು. ನನ್ನ ಸೊಸಿನ ಅಷ್ಟನವ, ಬಂದು ವರ್ಷ ತುಂಬೋದ್ರಾಗನ ಹುಡುಗನ ಹಡ್ದ ಬಿಟ್ಲು ನೋಡಿ ತಡ ಇಲ್ದಾನ. ಈಗಾಲ ವರ್ಷದ ಬರ್ತಡೇ ಮಾಡಾಕತ್ತಿದ್ವಿ. ಮತ್ತು ಏನು ಮಾಡಾಕತ್ರಿ? ನಮ್ಮ ಕೈಯಾಗ ಏನೈತಿ? ದೇವ್ರು ಯಾವ್ದು ಕೊಡ್ತಾನದು. ಹೆಣ್ಣು ಕೊಟ್ರೆ ಹೆಣ್ಣು, ಗಂಡು ಕೊಟ್ರೆ ಗಂಡು. ಏನು ಮಾಡೋಕ್ಕಾಗಂಗಿಲ್ಲ. ಅಷ್ಟಕ್ಕೂ ನಮ್ಮ ಮನ್ಯಾಗ ಹೆಣ್ಣು ಗಂಡು ಅಂತ ಯಾರು ಭೇದ ಭಾವ ಮಾಡಂಗಿಲ್ಲ ರೀ. ಇನ್ನೂ ಒಂದು ಹೆಣ್ಮಕ್ಳಿಗಿನ ಒಂದು ಕೈ ಜಾಸ್ತಿ ಪ್ರೀತಿ ಮಾಡ್ತಾರೆ. ಅಂಥದ್ರಾಗ ನೀವು ಹಿಂಗಂದ್ರೆ ಹೆಂಗೆ ರೇಕರ ತಿಳಿದಂತರಾಗಿ ಅಂದ್ರನ ವಂಶಕ್ಕೆ ಒಂದು ಗಂಡು ಮೊಮ್ಮಗ ಬ್ಯಾಡೇನ? ಅದಕ್ಕೆ ಅದ್ನೇವ ನಮ್ಮದು ಗಂಡು ಹುಡುಗ ಹುಟ್ಟಿತ್ತು, ನಿನಗೂ ಒಂದು ಗಂಡು ಹುಡುಗ ಆತು. ಪಾಪ ಈಕಿಗೆ ಒಂದು ಗಂಡು ಹುಡುಗ ಆಗಿತ್ತಂದ್ರೆ ಚಲೋ ಆಕತ್ತ. ಅದಕ್ಕೆ ಅಂದೆ. ಸರಿ ತಗೊಳವ, ಬರ್ತಾನೆ ನಾನು. ನಿಮ್ಮ ಅತ್ತಿಗೆ ನೆನಪಿಲ್ಲಿ ಹೇಳ್ಬಿಡು ಬಂದದ್ರ ಅಕ್ಕರ ಅಂತಂದು. ಕುತ್ಕ ಬರ್ರಿ ಅಕ್ಕರ, ಸ್ವಲ್ಪ ಚಾರ್ನಾರ ಕುಡಿದು ಹೋಗುವಂತ್ರಿ. ಹಂಗೆ ಬಂದು ಹಂಗೆ ಹೊಂಟ್ರಿ. ನಮ್ಮ ಅತ್ತಿಯರು ಮತ್ತೆ ಬೈದಾಡ್ತಾರೆ ನಮಗೆ. ಇಲ್ಲಿ ತಗೊಳವ, ಮತ್ತೆ ಯಾವಾಗಾರ ಬರ್ತಾನಂತ. ಈಗ ಹೊತ್ತಕತಿ ಏನು ಹೇಳೋ ಮನೆ ಭಾಳ ಅದಾವು. ಸರಿ ತಗರ್ರಿ. ಎಷ್ಟದ ನೋಡಿಕೆ ಮುದುಮುಳಿ ಆಗಿರೋ ವಯಸ್ಸು ನೋಡಿಕಿಗೆ, ಈಕೆ ಆಗಿರೋ ಆಕಾರ ನೋಡು, ಮೇಕಪ್ ನೋಡಿಕಿದ. ತನಿಗೆ ಮೊಮ್ಮಗ ಹುಟ್ಟ್ಯಾನ ಅಂದ್ರೆ ಉಳಿದರಿಗೆ ಗಂಡುಡ್ರ ಆಗ್ಬೇಕನ್ನೋದಂದ್ರೆ ಏನು ನಮ್ಮ ಕೈಯಾಗಿಂದ ಅದು? ಈಕೆ ಎದಕ್ಕೆ ಬೇಕು? ತಣ್ಣ ಹೇಳಕ್ಕೆ ಬಂದಾಳ, ಅಟ್ ಹೇಳಿ ಹೋಗ್ಬಿಟ್ರೆ ಆಗೋತು. ಮತ್ತೆ ಇಲ್ಲ ಬರ್ದೆ ಬೆಂಕಿ ಹಚ್ಚಕ್ಕೆ ಓಡಾಡ್ತಾಳ. ನಿನಗೂ ಈಗ ಹಾಲು ಕುಡ್ದಷ್ಟು ಖುಷಿಯಾಗಿರ್ಬೇಕಲ್ಲ? ಆಕೆ ಮಾತು ಕೇಳಿ ನೋಡು, ನಾ ಗಂಡು ಹಿಡಿದ್ಬಿಟ್ಟೆ, ನಿನಗೆ ಹೆಣ್ಣು ಅದು 2 ಅಂತೇಳಿ. ಯಾಕೆ ಸುಷ್ಮಾ ಹಂಗೆ ಯಾಕೆ ಮಾತಾಡ್ತಿದ್ದಿ? ನನಗೆ ಯಾಕೆ ಹಾಲು ಕುಡ್ದಂಗೆ ಆಕತಿ? ಯಾಕೆ ನಿನಗಿಂತ ಜಾಸ್ತಿ ನಿನ್ನ ಮಕ್ಕಳು ನಾನಾ ಜೀವ ಮಾಡಾಕೆ ಗೊತ್ತಾನ? ನನ್ನ ಮಗಂದು ಒಂದು ಕಮ್ಮಿ ಆದ್ರಷ್ಟು ಹೊತ್ತು ನಾನು ಆ ಹುಡುಗರಿಗೆ ಕಮ್ಮಿ ಮಾಡಂಗಿಲ್ಲ. ಮತ್ತು ನನಗೆ ಮಾತಾಡ್ತೀಯನ? ತಡೆ ಅತ್ತೆರ್ ಬರಲಿ ಹೇಳ್ತಾನೆ. ಹೇಳ್ತೀವ? ಹೇಳ್ದೇನು ಮಾಡ್ತಿ ಹೇಳು? ಎಷ್ಟಾಗಲಿ ಸ್ವಾದ್ರ ಸೊಸಿ ನೀನು. ಹಂಗಾಗಿ ನೀ ಹೇಳಿದ್ ನಿಮ್ಮ ಅತ್ತಿ ಚಾಚು ತಪ್ಪದಂಗೆ ನಡ್ಕೊಂತಾಳ. ಅದ್ರ ಬೇರೆ ಗಂಡು ಮೊಮ್ಮಗನ ಹೊಡೆದು ಕೊಟ್ಟುಬಿಟ್ಟಿವಿ. ಏನು ಹಂಗೆ ನಿನ್ನ ಉಪ್ಪಿಗೆ ಮೇಲೆ ಇಟ್ಟುಬಿಟ್ಟಾರೆ ಎಲ್ಲರೂ ಸೇರಿ. ನೋಡ್ರಿ ಅಮ್ಮರ, ನಮ್ಮ ನಡುವೆ ನೀವು ಜಗಳ ಹಚ್ಚಕ್ಕೆ ಹೋಗ್ಬೇಡ್ರಿ. ನೀವು ಬರ್ತೀರ ಬರ್ರಿ, ಇರ್ರಿ. ದೇವ್ರೇನು ಕಮ್ಮಿ ಮಾಡಿಲ್ಲ ನಮಗೆ. ಉಣ್ರಿ ತಿನ್ರಿ, ಚೆಂದಾಗಿ ಮಕ್ಕಳು ಮೊಮ್ಮಕ್ಕಳು ನೋಡ್ಕೇರಿ, ನಿಮ್ಮ ಮನೆ ನೀವು ಹೋಗ್ತಿರ್ರಿ. ಅದು ಬಿಟ್ಕೊಂಡು ಸುಮ್ಮನೆ ಆಕಿಗೊಂದು ಹೇಳೋದು, ನನಗೊಂದು ಹೇಳೋದು, ನಿನ್ನ ಉಪ್ಪಿಗೆ ಮೇಲೆ ಇಟ್ಟಾರ ಅನ್ನೋದು, ಆಕಿನ ತಿಪ್ಪಿ ಮೇಲೆ ಇಟ್ಟಾರ ಅನ್ನೋದು, ಇಂಥವೆಲ್ಲ ಏನು ಮಾತಾಡೋಕೆ ಹೋಗಬೇಡ್ರಿ. ಒಂದೇ ನೀವು ನಮ್ಮ ಮನೆ ಮಾತಾಡೋಕೆ ಸಂಬಂಧನೇ ಇಲ್ಲ. ನಿಮ್ಮ ಮಗಳ ವಿಚಾರ ಬಂದ್ರಷ್ಟೇ ನೀವು ಮಾತಾಡ್ಬೇಕು. ಇದು ನಮ್ಮ ಮಂತ್ಯಾನದ ವಿಚಾರ, ಇದ್ರ ನೀವು ಮಾತಾಡಬೇಡ್ರಿ, ತಲೆನೂ ಹಾಕಬೇಡ್ರಿ. ಯಾಕೆ ಸುನಂದಕ್ಕ, ಯಾಕೆ ಭಾಳ ಮಾತಾಡಕತ್ತಿಯಲ್ಲ? ಯಾಕೆ ನಮ್ಮೂ ಏನು ಸಂಬಂಧ ಇಲ್ಲನ? ಹೌದಾ, ನಂಗೆ ಮಗಳು ಕೊಟ್ಟಾಳ, ಈ ಮನೆ ಬೀಗ್ತದಾಳಕಿ ಮಾತಾಡ್ತಾಳ. ನಿನಗಂತ ತಾಯಿ ಇಲ್ಲ ನಿನ್ನ ಪರವಾಗಿ ಮಾತಾಡಕ್ಕೆ. ನನ್ನ ಪರವಾಗಿ ನಮ್ಮೂ ಮಾತಾಡಿಲ್ಲ ಅಂದ್ರೆ ನಿನಗೆ ಉರಿತೈತೇನ? ಹಾಳೋದು ಮುದುಕ್ರು ಎಲ್ಲಿರ್ತವೇನು ನೋಡು. ಸೊಸಿಗೊಂದು ಮಾತು ಅನ್ನಂಗಿಲ್ಲ. ಏನು ಕನ್ವರ್ಸ್ತವೋ ಏನು ಕನಸ ಬೀಳ್ತೈತಿ ಇವಕ್ಕೆ. ಬಂದ್ಬಿಡ್ತಾವ ಹಂಗೆ ಇದ್ರಿಗೆ ದೇವ್ ಬಂದಂಗೆ. ಹೋಗ್ಲಿ ಬಿಡ ಸುಷ್ಮಾ, ಏನಾಯ್ತು? ಒಂದು ಮಾತು ಹೆಚ್ಚು ಕಮ್ಮಿ, ಒಂದು ಹೋಗತಿ ಒಂದು ಬರ್ತೈತಿ. ಕೂಡಿದ ಮಂತ್ಯಾನ ಅಂದ್ರೆ ಎಷ್ಟ ಆಗಲಿ ಆಕಿ ಈ ಮನೆಗೆ ಹಿರೇ ಸೊಸಿ. ನಿನಗೆ ಅಕ್ಕದಳವ, ಹಂಗೆಲ್ಲ ಇದ್ರ ಮಾತಾಡಬಾರ್ದು ಅಕ್ಕಗ. ಖರೆ ನೋಡ್ರಿ ಬೀಗ್ರ, ನೀವು ಅಂದದ್ದು ಕುಡಿದ ಮಂತ್ಯಾನ ಅಂದ್ರೆ ಒಂದು ಹೆಚ್ಚಾಕತಿ ಒಂದು ಕಮ್ಮಿ ಆಕತಿ. ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಇಟ್ಟಿಟ್ಕ ಜಗಳ ತಕ್ಕಂತ ನಿಂತ್ಕಂದ್ರೆ ಮನೆ ಏನು ಉದ್ಧಾರ ಆಕವೇನ್ರಿ? ಸುಮ್ಮನೆ ಅದೇನ ಕಾದ ಮನೆ ಕಲ್ಲು ಹೊಡಿತ ಅನ್ನಂಗೆ ಜಗಳ ಮಾಡ್ಕೊಂತ ಇದ್ರೆ ಚಲೋ ಅಲ್ಲಿ ನೋಡ್ರಿ ಮನ್ಯಾಗ. ಅತ್ತಿ ಮಾವ ನೀವು ಯಾವಾಗ ಬಂದ್ರಿ? ಅದು ನಿಮ್ಮವು ನಿನ್ನ ಬುದ್ಧಿಗೇನ ಹೇಳಕತ್ತಿದ್ಲಲ್ಲವ, ಅವಾಗ ಬಂದ್ವಿ. ಓಹೋ, ಅದಕ್ಕೆ ನಮ್ಮವು ಮಾತನ್ನ ಪಲ್ಟಿ ಹೊಡಲ್ ಕಾಣಿಸ್ತತಿ. ನನಗೆ ಅರ್ಥ ಆಗಲಿಲ್ಲ. ಹಿಂಗೆ ಮಾಡ್ತಾರೆ ನೋಡ್ರಿ ಬೀಗ್ರ. ಇನ್ನೂ ಸಣ್ಣ ಹುಡ್ರು ಮಾಡ್ದಂಗೆ ಮಾಡ್ತಾರೆ. ಚಂದಾಗಿ ಮನ್ಯಾಗ ಹೊಂದ್ಕೊಂಡು ಬಾಳೆ ಮಾಡ್ಕೊಂಡು ಹೋಗ್ಕಾರಣ ಅಂದ್ರೆ ಒಂದು ದಿನ ಮನೆಯಾಗಿಲ್ಲ ಅಂದ್ರೆ ಮುಗಿದು ಹೋತ್ ನೋಡ್ರಿ ಇವ್ರದ್ದು. ದಾನ್ಲೆ ಅಂದ್ರೆ ದಾನ್ಲೆ. ಸಣ್ಣ ಹುಡ್ರು ಹಿಡಿಯೋದು ಬೇಕು, ಇವ್ರನ್ನ ಹಿಡಿಯೋದು ಬೇಡ. ಏನು ಅಕ್ಕ ತಂಗಿ ಒಂದು ಹೆಚ್ಚು ಒಂದು ಕಮ್ಮಿ ಮಾಡ್ಕೊಂಡು ಹೋಗ್ಬೇಕು.
ಏನು ಬೇಕಾದಂಗೆ ಆಳು ಕಾಳು ಎಲ್ಲ ಕೆಲಸ ಮಾಡ್ತಾವೆ. ಇಟ್ಟು ಅಡುಗೆ ಮಾಡ್ಕೊಂಡು ತಿನ್ನಾಕ ಹಿಂಗೆ ಹೊಡೆದಾಡ್ತಾವೆ ನೋಡ್ರಿ ಇವು. ಇವಕ್ಕೇನು ಬಂದೈತೆ ನಾ ಪಿಡುಗು. ನೀವು ಮನೆಯಾಗಿದ್ದ ಬೇಷ್ ಆತ್ ನೋಡ್ರಿ. ಇವೇನು ಹೊಡೆದಾಡ್ಕೊಂತ ಸೀದಾ ಏನು ಪಂಚಾಯತಿ ಕಟ್ಟಿ ತನಕ ಹೋಗಿದ್ರೆ ಏನೋ ಇವ್ರು. ಅತ್ತಿ ನಾ ಏನು ಮಾತಾಡೇ ಇಲ್ಲ. ಹೋಗ್ಲಿ ಬಿಡವಾ ಸುನಂದ, ನೀವು ಅಕ್ಕ ತಂಗಿ ಸುಮ್ಮನೆ ನಕ್ಲಿಗೆ ಮಾತಾಡಿದ್ದೆ ನಿಮ್ಮ ಅತ್ತೆ ಮುಂದೆ ಯಾಕೆ ಒಪ್ಪಿಸ್ತಿದ್ದಿ? ಹೋಗಿ ನೋಡ್ರಿ, ಒಳಗೆ ಏನಾರ ಕೆಲಸ ಐತೆನೋ ನೋಡು. ಕೂಸು ಎದ್ವೇನೋ ಹಾಲು ಪಾಲು ಕುಡಿಸ್ ಹೋಗ್ರಿ. ನೀವು ಕುತ್ಕರಿ ಶಾಂತಕ್ರ, ಅಣ್ಣಾರ ನೀವು ಕುತ್ಕರಿ. ನಾನು ಹೋಗಿ ನನ್ನ ಕೈಯಾರ ಚಾ ಮಾಡ್ಕೊಂಬರ್ತೇನೆ ನಿಮ್ಮಿಬ್ಬರಿಗೆ ಚಲೋ ತಿಂಗಿ ಮಂದನ ಹಾಲು ಹಾಕಿ. ಇದೇನ ಶಾಂತ, ಬೀಗ್ರು ನಮ್ಮ ಮನೆಗೆ ಬಂದಾರ, ನಾವು ಬೀಗ್ರ ಮನೆಗೆ ಹೋಗ್ಯವೆ. ಕುತ್ಕರ್ರಿ, ಮಂದನ್ ಹಾಲು ಹಾಕ್ಯಂಡ್ ಚಾ ಮಾಡ್ಕೊಂಬರ್ತೀನಿ ಅಂತಾರ. ಅವ್ರ ಮನೆಗೆ ಹೋದೆ ಅಂದ್ರೆ ಚಾ ಇಲ್ಲ, ಒಂದು ಲೋಟ ನೀರು ಕಾಣೋದು ಕಷ್ಟ ಐತಿ. ಅದ ಮತ್ತೆ ಇಲ್ಲಿ ಬಂದಲ್ಲಾಟ ಈಕಿ ಒಣ ನಿಗವ. ಅವ್ರ ಮನೆಗೆ ಹೋದೆ ಅಂದ್ರೆ ಕಣ್ಣಾಗ ನೀರಾಗಿರ್ತೈತಿ ಅಂತ ಚಾ ತಂದಿರ್ತಾಳ. ಅಲ್ಲ ವಿನಯ್, ಎಷ್ಟೊತ್ತಾತ್ ನೀ ದವಾಖಾನಿಗೆ ಹೋಗಿ? ನಾ ಫೋನ್ ಮಾಡಿದ್ರೆ ನೀ ರಿಸೀವರ ಮಾಡಿ ಮಾತಾಡ್ಬೇಕು, ಇಲ್ಲ ನೀನಾರ ಹಚ್ಬೇಕು. ನನಗೆ ಹೆಂಗೆ ಆಗ್ಬೇಡ ಹೇಳಿಲ್ಲಿ. ಯವ್ವ, ನಾನು ಫೋನ್ ರಿಸೀವ್ ಮಾಡೋಣ ಅಂತ ಮಾಡಿದ್ದೆ, ಆದ್ರೆ ಈಕಿನ ಇದ್ದು ಫೋನ್ಯಾಗೆಲ್ಲ ಬ್ಯಾಡ್ರಿ, ಇದ್ರಿಗೇನು ಹೇಳೋಣ, ಅತ್ತೇರಿ ಖುಷಿ ಆಕತಿ ಅಂತ ನಂದ್ಲ. ಹಾಗಾಗಿ ನಿನ್ನ ಫೋನು ನಾವು ಎತ್ತಲಿಲ್ಲ. ಹೌದಾ? ಅಂಥದ್ದೇನಪ್ಪ ವಿಚಾರ? ಯವ್ವ, ಇನ್ನು 6 ತಿಂಗಳು ನಮ್ಮ ಮನ್ಯಾಗನ ಸಣ್ಣ ಪಾಪು ಬರ್ತೈತಿ. ಹೌದಾ? ಖರೇನಾ? ನನಗಂತೂ ಈ ಸುದ್ದಿ ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ಮೊದ್ಲು ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಬರ್ತಾನೆ. ಮೀನಾಕ್ಷಿ, ರೆಸ್ಟ್ ಮಾಡಿ ನೀನೇನು? ಹ್ಞೂ ರೀ ಅತ್ತೇರ. ಇನ್ಮೇಲೆ ಭಾಳ ಅಂದ್ರೆ ಭಾಳ ಸೂಕ್ಷ್ಮಲೇ ಇರ್ಬೇಕೇನು? ಹಗಲೆಲ್ಲ ದಡ 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 ಮೆಟ್ಲ ಹತ್ತೋದು ಇಳಿಯೋದು ಮಾಡಕ್ಕೆ ಹೋಗ್ಬೇಡ. ನಾ ಏನು ಹೇಳ್ತೀನಿ, ಸುಮ್ಮ ಮ್ಯಾಗಿನ ರೂಮ್ ಬೇಡ ಕೆಳಗಿನ ರೂಮಿಗೆ ಶಿಫ್ಟ್ ಆಗ್ಬಿಡ್ರಿ ಇಬ್ರು. ಆಮೇಲೆ ನಿನಗೇನಾರು ತಿನ್ಬೇಕು ಅನ್ನಿಸ್ತಂದ್ರೆ ನನ್ನ ಎದುರಿಗೆ ಹೇಳು, ನಾ ಮಾಡ್ಕೊಡ್ತೇನೆ ನಿನಗೆ. ಇಲ್ಲ ಹೊರಗಿಂದ ಏನಾರ ತಿನ್ಬೇಕು ಅನಿಸಿದೆ ಅಂದ್ರೆ ವಿನಯ್ ಹೇಳು, ತಂದು ಕೊಡ್ತಾನೆ. ಹೊರಗಿಂದ ಏನೋ ತಿನ್ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ತಿನ್ನು, ಸ್ವಲ್ಪ ಹೆಚ್ಚು ಕಮ್ಮಿ ಟೇಸ್ಟ್ ಆಕತಿ, ನಾ ಮನ್ಯಾಗ ಮಾಡ್ಕೊಡ್ತಾನೆ ಅಂತ. ಹೊರಗಿಂದ ಹೆಂಗೆ ಮಾಡಿರ್ತಾರ ಏನು, ಅದಕ್ಕೆ ಆರೋಗ್ಯನ ನೋಡ್ಕೋಬೇಕಲ್ಲವ. ಹ್ಞೂ ರೀ ಅತ್ತೇರ. ಆಮೇಲೆ ಹಣ್ಣುಗಳೊಳಗೆ ಪಪ್ಪಾಯ, ಅನಾನಸ್ಸು, ಎಳ್ಳು, ಎಳ್ನೀರು ಇಂಥವೆಲ್ಲ ಏನು ಕುಡಿಯೋಕೆ ಹೋಗ್ಬೇಡ, ತಿನ್ನೋಕ್ಕೂ ಹೋಗ್ಬೇಡ ಏನು? ಹ್ಞೂ ರೀ ಅತ್ತೇರ. ಆಮೇಲೆ ಮತ್ತೇನ ಹೇಳ್ಬೇಕಂದೆ ನೆನಪು ಹಾರ್ತು ನೋಡು. ಯವ್ವ, ಆಕೆ ಇಲ್ಲೇ ಇರ್ತಾಳೆ ತಗೊಳಬೇ. ಒಂದೇ ದಿನಕ್ಕೆ ಎಲ್ಲ ಹೇಳ್ಕೈ ಬಿಟ್ರೆ ಹೆಂಗೆ? ದಿನ ಏನೇನು ನೆನಪಕ್ಕವ ಹಂಗೆ ಹೇಳುವಂತಾಗ. ಹಂಗಲ್ಲಲ್ಲ, ಅದು ಒಂದೇ ಸಲ ಅಲ್ಲ, ಏನು ಗೊತ್ತಿರಲ್ಲ ಪಾಪ. ನಾವೆಲ್ಲ ಹೇಳ್ಕೊಡ್ಬೇಕು ಆಕೆಗೆ ಹೆಂಗೆ ಏನು ಅನ್ನೋದನ್ನು. ಮತ್ತು ಹುಡು ಏನು ಬೇಕು ಅದನ್ನು ತಿನ್ನೋದು, ಹೆಂಗೆ ಬೇಕಂಗೆ ಅಡ್ಡಾಡೋದು ಮಾಡಿಬಿಟ್ಲ ಅಂದ್ರೆ ನಾಳೆ ಕೂಸಿಗೆ ತೊಂದರೆ ಆಗಬಾರ್ದಲ್ಲಪ್ಪ. ಅದಕ್ಕೆ ನೀನು ಅಷ್ಟೇ ಇನ್ಮೇಲೆ ಅದನ್ನು ಹುಡುಕಿ ಕೊಡಬಾ, ಇದನ್ನು ಹುಡುಕಿ ಕೊಡಬಾ, ಅದು ಎಲ್ಲೈತಿ ಇದು ಎಲ್ಲೈತಿ ಅಂತಂದು ಒಟ್ಟ ಕರಿಬೇಡ ಆಕೆನ. ಆಕೆನ ಫುಲ್ ರೆಸ್ಟ್ ಅಂದ್ರೆ ರೆಸ್ಟ್ನಾಗ ಇಡ್ಬೇಕು ನೋಡು. ನಿನಗೇನು ಬೇಕಿದ್ರೆ ನೀನು ಹುಡುಕ್ಯ, ಇಲ್ಲ ನನಗೆ ಹೇಳು, ಇಲ್ಲ ಕಸ್ತೂರಿಗೆ ಹೇಳು, ಹುಡುಕಿಡ್ತಾಳ. ಸರಿ ತಗಯವ್ವ, ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ತೇನೆ ನಾನು. ಇರ್ಲಿ ಬಿಡ್ರಿ ಅತ್ತೇರ, ಡಾಕ್ಟ್ರ್ ಹೇಳ್ಯಾರ ಏನು ತೊಂದರೆ ಇಲ್ಲಮ್ಮ, ಆರಾಮ್ ದಿನಪರ್ತಿ ಏನು ಮಾಡ್ತೀರಿ ನೀವು ಅಷ್ಟು ಮಾಡ್ಕೋಬೋದು ಕೆಲಸನ ಅಂಥೇಳಿ. ಅಷ್ಟೇ ವಜ್ಜೆ ಎತ್ತಾಡಬೇಡ ಅಂತಂದು ಹೇಳ್ಯಾರ. ಹೌದಾ? ಹ್ಞೂ ಸರಿ ತಗ. ಹಂಗಾರ ವಜ್ಜೆ ಪಜ್ಜೆ ಎತ್ತಾಡಂತದಾರ ಏನೈತೆ ನಮ್ಮ ಮನ್ಯಾಗ, ಅಷ್ಟ ಮೆಟ್ಲ ಪಟ್ಲ ಹತ್ತೋದು ಇಳ್ಯೋದು ಮಾಡಕ್ಕೋಬೇಡ ಅಂದಂಗೆ. ಈ ವಿಚಾರ ನಿಮ್ಮ ಮೂಗಿಗೆ ಹೇಳಿ ಏನಿಲ್ಲ? ಇಲ್ರಿ ಅತ್ತೇರ, ಅವ್ರಿಗೇನು ಫೋನ್ ಹಚ್ಚಿಲ್ಲ. ಮೊದಲು ನಿಮ್ಗೆ ಹೇಳ್ಬೇಕಂತೇಳಿ ಹಂಗೆ ಕರ್ಕೊಂಬಂದ್ಬಿಡ್ರಿ ಅವರು. ಹೌದಾ? ಒಂದು ಚಲೋ ಅತ್ತಗ. ಈಗ ಫೋನ್ ಹಚ್ಚಿ ಮಾತಾಡಿ ಹೇಳ್ಬಿಡಿ ಏನು, ಅವ್ರಿಗೆ ಖುಷಿ ಆಕೈತಿ. ಮಗಳು ಹೊಟ್ಟೆಲದಾಳ ಅಂದ್ರೆ ಯಾ ತಂದೆ ತಾಯಿ ಖುಷಿ ಆಗಕ್ಕಲ್ಲ ಹೇಳು. ಯಾಕೆ ಅಪರೂಪಕ್ಕೆ ಫೋನ್ ಮಾಡ್ಯಾಳ ನನ್ನ ಮಗಳು? ಹಲೋ, ಹೇಳುವ ಮೀನಾಕ್ಷಿ, ಆರಾಮದೀಯಾ? ಮನ್ಯಾಗ ಅತ್ತಿ ಮಾವ ನಿಮ್ಮ ಮನೆಯವರು ಎಲ್ಲ ಆರಾಮದಾರಲ್ಲ? ಹ್ಞೂನವ್ವ, ನಾವೆಲ್ಲ ಆರಾಮದೇವಿ. ನೀವು ಆರಾಮದಿರಲ್ಲ? ಅಪ್ಪ ತಂಗಿ ಅಮ್ಮರು ಎಲ್ಲ ಆರಾಮದಾರಲ್ಲ? ಹ್ಞೂನವ್ವ, ಎಲ್ಲರೂ ಆರಾಮದ ನೋಡು. ಮತ್ತೇನವ ಸಮಾಚಾರ? ಸಮಾಚಾರ ಅಂತ ಏನಿಲ್ಲ, ಹಂಗೆ ಒಂದು ವಿಚಾರ ಹೇಳ್ಬೇಕಿತ್ತು. ಹೇಳವ, ಅದಕ್ಕೇನ? ಯಾಕೆ ಆರಾಮದಿ ಇಲ್ಲ? ನಾನು ಆರಾಮದನವ, ಆದ್ರೆ ನಿಮ್ಗೆ ಸ್ವಲ್ಪ ತ್ರಾಸು. ನಮಗೆಂತ ತ್ರಾಸ? ಹಂಗೆ ಅವಿರವ ಮಂತ್ಯಾನ ಅಂದಮೇಲೆ ಅದ್ರ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ. ನೀ ಆರಾಮಿರೋ ಗಂಡ ಮನ್ಯಾಗ ಯಾಕೆ ಚಿಂತೆ ಮಾಡ್ತೀನಿ ನಮ್ಮ ಸಲುವಾಗಿ? ಅದಲ್ಲ ಹೋಗಬೇ ನಿಮ್ಮ ಮೌನ. ನಾ ಹೇಳೋದೊಂದು ನೀ ಅರ್ಥನ ಮಾಡ್ಕೇವಲ್ಲ. ನನಗೇನು ಅರ್ಥನ ಆಗೋಲ್ದ? ಅರ್ಥ ಇಲ್ದ ನೀ ಏನು ಅರ್ಥ ಮಾಡ್ಕೇಲಿ? ಬಾಯ್ ಬಿಟ್ಟರೆ ಹೇಳ, ಏನು ಅರ್ಥ ಅನ್ನೋದು? ಅತ್ತಿಯರ, ನೀವು ಅಜ್ಜಿ ಆಗಾಕತ್ತೀರಿ. ಹೌದಾ? ಖರೇನ? ಭಾಳ ಖುಷಿ ಆಯ್ತು ನೋಡಿ ನನಗೆ ಅಂತ ಈ ಸುದ್ದಿ ಕೇಳಿ. ಇದ್ರಿಗೆ ಎದ್ದಿದ್ದೆ ಅಂದ್ರೆ ಸಕ್ಕರೆ ಹಾಕ್ಬಿಡ್ತಿದ್ದೆ ಬಾಯಾಗ. ಏನು ಮಾಡ್ತಿದ್ದಿ? ಫೋನ್ನಾಗ ಹಾಕ್ಬಿಡ್ಲೆ ಒಂದು ಸ್ವಲ್ಪ? ಅಲ್ಲ ಹುಡುಗಿ, ಇಷ್ಟು ಖುಷಿ ಸಮಾಚಾರ ಐತಿ, ಬಡ ಬಡ ಹೇಳೋದು ಬಿಟ್ಟು ಎಷ್ಟು ಆಟ ಆಡಿಸ್ಕೊಂತ ನಿಂತ್ಕೊಂಡಿಯಲ್ಲ. ನಾ ಹಂಗೆ ಹೇಳಿದ್ನವ ನಿನಗೆ ಅರ್ಥ ಆಕತ್ತೇನ ಅಂತಂದು. ನಿನಗೆಲ್ಲ ಅರ್ಥ ಆಗ್ಬೇಕು, ಅದಕ್ಕೆ ಅವ್ರ ಹೇಳ್ಬಿಟ್ರು ನೋಡು. ಚಲೋ ಆತ್ ಬಿಡವ, ದೇವ್ರು ಎತ್ಲಾಗ ಕಣ್ ತೆಗದ್ನಲ್ಲ, ಒಳ್ಳೇದಾತು. ನಾನು ಇನ್ನೊಂದು 4 ದಿನದಾಗ ಬರ್ತಂತಾಗ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತೇನೆ ಅಂತ. ಎಷ್ಟಾಗಿ ಈಗ? ಈಗ 2 ತುಂಬಿ 3 ಬಿದ್ದೈತವ. ಹೌದಾ? ಸರಿ ತಗ. ಜಾಕಿ ಏನ ಅಂದಂಗೆ ನೀನು ತಿನ್ನಕ್ಕೆ ಏನು ಮಾಡ್ಕೊಂಬರ್ಲೇಬೇ? ಯವ್ವ, ಏನು ಮಾಡ್ಕೊಂಬರ್ಬೇಡ, ನೀನೋ ಒಂದ್ಸಲ ಬಂದು ಹೋಗಬೇ, ನೋಡ್ಬೇಕು ಅನ್ಸಾಕತ್ತೈತಿ ಯಾಕ ನಿನ್ನ. ಆತವ, ನಿಮ್ಮ ಅಪ್ಪನ ಕರ್ಕಂದು ನಾಳೆ ನಾಡ್ದ್ರಾಗ ಬಂದು ಹೋಗ್ಕಂತಾಗ. ಸರಿ ಇಡ್ಲಾ ಯವ್ವ? ಇಡವ. ಎಂಥ ಖುಷಿ ಸಮಾಚಾರ ಹೇಳಿಲ್ಲ ನನ್ನ ಮಗಳು. ನಾನು ಅಜ್ಜಿಗಾಕತ್ತೇನೆ. ನಾನು ನೋಡಿದೆ ಅಂದ್ರೆ ಯಾರಿಗೆ ಅನ್ಸಂಗಿಲ್ಲ, ಸುಮ್ಮನೆ ಅಜ್ಜಿಗಾಕತ್ತಾಳ ಅಂತಂದು. ನನ್ನ ಮೊಮ್ಮಕ್ಕಳು ಬಂದ್ರೆ ಸೈತೇನ ಅಜ್ಜಿ ಅನ್ನಂಗಿಲ್ಲ. ಇನ್ಮೇಲೆ ಅವಕ್ಕೆ ಅತ್ತೇನ್ರಿ ಅಂತ ಹೇಳ್ಕೊಡ್ತೇನೆ ನಾನು.
ಈ ಖುಷಿ ಸಮಾಚಾರ ಮೊದಲು ಹೋಗಿ ಲಲಿತಕ್ಕೆ ಹೇಳ್ಬರ್ಬೇಕು, ಶಾರಕ್ಕೆ ಹೇಳ್ಬೇಕು, ಮತ್ತು ಯಾರ್ಯಾರಿಗೆ ಹೇಳ್ಬೇಕು, ಓಣ್ಯಾಗ ಎಲ್ಲರಿಗೆ ಹೇಳ್ಬಿಡ್ತಾನೆ. ಹೆಂಗೆ ಬತ್ತಿ ಮಾಡ್ಬೇಕಲ್ಲ, ಎಲ್ಲರನ್ನ ಕರ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗಿ ಬಂದ್ಬಿಡ್ತಾನೆ ಒಂದ್ಸಲ.